ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ತುಂಬ ದಿನವೇ ಆಯಿತು ಅನಿಸುತ್ತೆ ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಕಂಪ್ಲೀಟಾಗಿ ವೀಡಿಯೋನ ಮಾಡ್ತೀನಿ. ಸೊ ಯಾರಿದ್ದಾರೆ ಏನಿಲ್ಲ ಏನೇ ಎಲ್ಲ ಕತೆ ಹೇಳ್ತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಸೊ ಇವಾಗ ತಿಂದಿದ್ದೀನಿ. ಸೊ ಆವಾಗಲೇ ಎದ್ದು ಫ್ರೆಶಪ್ ಎಲ್ಲ ಆದೆ. ಸೊ ಬೆಳಿಗ್ಗೆ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ನಾಳೆಯಿಂದ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇವಾಗ 11 ಆಗಿದೆ. ತಿಂಡಿ ತಿನ್ನಬೇಕು. ಸೊ ಇಡ್ಲಿ ಮಾಡಿದ್ದಾರೆ. ಸೊ ಇಡ್ಲಿಗೆ ಚಿಕನ್ ಸಾಂಬಾರು ಕೂಡ ಇದೆ, ಹಾಗೆ ಚಟ್ನಿ ಕೂಡ ಮಾಡಿದ್ದಾರೆ. ಸೊ ಇವಾಗ ತಿಂಡಿ ತಿಂದು ನಾನು ಮತ್ತೆ ಬರ್ತೀನಿ. ವೀಡಿಯೋಸ್ ಎಲ್ಲ ಮಾಡೋದಿದೆ. ಸೊ ಸಿಕ್ಕಾಪಟ್ಟೆ ಇದೆ ಇವತ್ತು ಕೆಲಸ ಎಲ್ಲ. ನಾನು ಮುಂದಿನ ವೀಡಿಯೋಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ. ಸೊ ಇವತ್ತು ತಿಂಡಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಸೊ ನಮ್ಮ ಮನೇಲಂತೂ ಇಡ್ಲಿ, ನಿಮ್ಮ ಮನೇಲಿ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಅಷ್ಟೇ ರೆಡಿ ಆಗಿದೆ. ಸೊ ವೀಡಿಯೋ ಮಾಡಬೇಕು, ಒಂದಿಷ್ಟು ವೀಡಿಯೋಸ್ ಮಾಡೋಣ ಯೂಟ್ಯೂಬ್ಗೆ ಅಂತ ಮಾಡ್ತಿರೋದು. ಸೊ ಕೆಲವೊಂದಿಷ್ಟು ಶಾರ್ಟ್ಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ ಎರಡೂದಕ್ಕೂ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಗೆ ಬರುತ್ತೆ ಏನು ಅಂತ ನೋಡಬೇಕು. ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ನ ನಾನು ಕೂಡ ರೆಡಿ ಮಾಡ್ಕೋಬೇಕು. ಸೊ 1-2 ಸತಿ ಟ್ರೈ ಮಾಡೋಣ, ಚೆನ್ನಾಗಿ ಬಂದರೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಯೂಟ್ಯೂಬ್ಗೆ 1-2 ವೀಡಿಯೋ ಶೂಟ್ ಮಾಡಬೇಕು. ಆ ವೀಡಿಯೋಸ್ನ ಶೂಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಸೊ ಇವಾಗ ಜಸ್ಟ್ ನನ್ನ ವೀಡಿಯೋಸ್ ಎಲ್ಲ ಮಾಡೋದು ಮುಗೀತು. ಸೊ ಟೈಮ್ ಬಂದುಬಿಟ್ಟು 1:30 ಆಗಿದೆ ಇವಾಗ ಟೈಮು. ಸೊ ಆಲ್ಮೋಸ್ಟ್ 11 ಗಂಟೆಗೆ ಏನೋ ಸ್ಟಾರ್ಟ್ ಮಾಡಿದ್ದು ನಾನು. ಯೂಟ್ಯೂಬ್ ನಿಜವಾಗ್ಲೂ ಟೈಮ್ ತೊಗೊಳ್ಳಲ್ಲ, ಬೇಗ ಮಾಡ್ಬಿಡ್ತೀನಿ ವೀಡಿಯೋಸ್. ಭಾಳ ಅಂದರೆ ಒಂದು 15 ಮಿನಿಟ್ಸ್ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ, ಒಂದು 2-3 ವೀಡಿಯೋ ಮಾಡೋಕ್ಕೆ. ಬಟ್ ಇನ್ಸ್ಟಾಗ್ರಾಮ್ದು ಇವತ್ತೊಂದು ರೀಲ್ ಶೂಟ್ ಮಾಡಿದೆ. ಸೊ ಅದೇ ತುಂಬ ಟೈಮ್ ತೊಗೊತು, ಯಾಕಂದರೆ ತುಂಬ ದಿನಗಳಾದಮೇಲೆ ಇವತ್ತೊಂದು ರೀಲ್ ಮಾಡಿದ್ದು. ಅದು ವಿಡಿಯೋ ನಾರ್ಮಲ್ ಲಿಪ್ಸಿಂಗ್ ಆ ಥರ ಎಲ್ಲ ಅಲ್ಲ, ನನ್ನ ಓನ್ ಕಂಟೆಂಟಿಂದ ಒಂದಿಷ್ಟು ವೀಡಿಯೋಸ್ ಮಾಡೋಣ ಅಂತ ಅದನ್ನು ಮಾಡ್ತಾಯಿದ್ದೀನಿ. ಸೊ ತುಂಬ ಹೊತ್ತು ಟೈಮ್ ತೊಗೊಂತು ಕ್ಯಾಮ್ರಾ ಸೆಟಪ್ ಮಾಡೋಕ್ಕೆಲ್ಲ. ಸೊ ಫೈನಲಿ ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಏನು ಅಂತ ನೋಡಿ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ 1:30 ಆಯಿತು. ನೀವು ಸ್ವಲ್ಪ ಬಿಟ್ಟು ಊಟ ಮಾಡಬೇಕು. ಯಾರೂ ಇಲ್ಲ ಮನೇಲಿ ಆ್ಯಕ್ಚುಲಿ. ಪಾಪು ಎಲ್ಲರೂ ಊರಿಗೆ ಹೋಗಿದ್ದಾರೆ. ಸೊ ಇನ್ನೂ ಒಂದು 10 ಡೇಸ್ ಆದಮೇಲೆ ನಾನು ಹೋಗ್ತೀನಿ. ನಾಮಕರಣ ಇದೆ. ಸೊ ನಾಮಕರಣ ಆದಮೇಲೆ ಮತ್ತೆ ವಾಪಸ್ ಬರಬೇಕು. ಎಕ್ಸಾಮ್ಸ್ ಎಲ್ಲ ಇದೆ ನಂದು. ಸೊ ಎಕ್ಸಾಮ್ಸ್ ಮುಗಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ದಿನ ಹೋಗ್ತೀನಿ. ಸೊ ಮನೆ ಅಂತೂ ಫುಲ್ಲು ಖಾಲಿ ಇದೆ, ಯಾರೂ ಇಲ್ಲ ಮನೇಲಿ. ಆವಾಗಾದರೆ ಆಲ್ಮೋಸ್ಟ್ ಒಂದು 5 ತಿಂಗಳಿಂದನೂ ಇವಾಗ ಅವರಿದ್ದ ಗಲಾಟೆ ಇರ್ತಿತ್ತು. ಬಟ್ ಇವಾಗ ಯಾರೂ ಇಲ್ದಿರೋದ್ರಿಂದ ಫುಲ್ಲು ಸೈಲೆಂಟ್ ಇದೆ. ಅಮ್ಮನೂ ಅಷ್ಟೇ ಕೆಲಸಕ್ಕೆ ಹೋಗಿದ್ದಾರೆ. ಈ ಒಂದು ವೀಕ್ ಅವ್ರು ಪೂರ್ತಿ ಕೆಲಸ ಇರುತ್ತೆ, ಆಮೇಲಿಂದ ಅವರು ಮನೇಲಿ ಇರ್ತಾರೆ. ಸೊ ಅದಕ್ಕೆ ಊರಿಗೆ ಹೋಗ್ತೀವಿ ಆವಾಗ. ಸೊ ಇವತ್ತು ಫಸ್ಟ್ ಡೇ, ಅಂದರೆ ನೆನ್ನೆ ಹೋದರು ಅವ್ರು. ನೆನ್ನೆ ಬೆಳಗ್ಗೆ 5 ಗಂಟೆಗೆ ಹೋದರು. ನಾನು ವೀಡಿಯೋ ಎಲ್ಲ ಏನೂ ಮಾಡಿಲ್ಲ. ಅವನಿದ್ದಾಗ ಒಂಚೂರು ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ. ಆ ಕ್ಲಿಪ್ಪಿಂಗ್ಸ್ ಇದು ಹಾಕ್ತೀನಿ ನಾನು ಬೇಕಂದರೆ ನೋಡ್ಕೊಳ್ಳಿ. ಬಟ್ ವ್ಲಾಗ್ ಎಲ್ಲ ಏನೂ ಮಾಡಿಲ್ಲ ನಾನು. ಲಾಸ್ಟಿಗೆ ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಫೋಟೋಸ್ ಎಲ್ಲ ತೊಗೊತಿದ್ದೆ. ಆವಾಗ ಬೆಳಿಗ್ಗೆ 6:30ಗೆ ಹೋದರು ಅವರು. ಸೊ ಹೋಗಿ ಅಲ್ಲಿ ಮಧ್ಯಾಹ್ನ ರೀಚ್ ಆದ್ರಂತೆ. ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಹೋಗ್ತೀನಿ. ಆ್ಯಕ್ಚುಲಿ ನಾನು ಇದ್ದಾಗೆಲ್ಲ ವ್ಲಾಗ್ಸ್ ಜಾಸ್ತಿ ಮಾಡೇ ಇಲ್ಲ. ಅಟ್ಲೀಸ್ಟ್ ಊರಿಗೆ ಹೋದ್ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಒಂದೊಂದಿಷ್ಟು ವೀಡಿಯೋ ಹಾಕಿದ್ದೀನಿ ನೋಡಿಬೇಕಾದ್ರೆ. ಸೊ ಹೋಗೋ ಟೈಮ್ ವೀಡಿಯೋ ಅದು ಫುಲ್ ಮಲಗಿತ್ತವನು, ಆದರೂ ಕೂಡ ಒಂಚೂರು ಕ್ಲಿಪ್ಪಿಂಗ್ಸ್ ತೆಗ್ದೋಣ ಅಂತ ತೆಗೆದಿಟ್ಟಿದ್ದೀನಿ. ಸೊ ನೋಡಿ. ಸೊ ನನ್ನ ವೀಡಿಯೋಸಲ್ಲಿ ಇದೆ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದವ್ರನ್ನ. ಸೊ ಇವಾಗ ಆಲ್ರೆಡಿ 4 ಮಂತ್ಸ್ ಕಂಪ್ಲೀಟ್ ಆಯಿತು ಅವನಿಗೆ. ಮೊನ್ನೆ 27ಗೆ ಕಂಪ್ಲೀಟ್ ಆಗಿ ಇವಾಗ 5th ಮಂತ್ ಸ್ಟಾರ್ಟ್ ಆಗಿದೆ. ಸೊ ನೋಡ್ತಿರ್ಬೋದು, ಅವತ್ತು ಬೆಳಿಗ್ಗೆ ರೆಡಿ ಮಾಡಿ ಮಲಗಿಸಿದ್ರು. ಎಲ್ಲ ಅವರು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಶಿಫ್ಟ್ ಮಾಡ್ತಾಯಿದ್ರು. ಸೊ ಅವನೇನು ಬೆಳಿಗ್ಗೆ ಬೇಗ ಆಗಿತ್ತಲ್ಲ, ಎದ್ದೇಳಲ್ಲ, ಮಲಗಿದ್ದ ಅಲ್ಲೇ. ಸೊ ನಾನು ಕೂಡ ಮಾತಾಡ್ಸ್ಕೊಂಡು ಹಾಗೆ ಕೂತಿದ್ದೆ. ಸೊ ನೋಡ್ತಿರ್ಬೋದು, ಒಂದು ಚೂರು ಮುಟ್ಟಿದ್ರೆ ಎಚ್ಚರ ಆಗುತ್ತೆ ಅವನಿಗೆ, ಮತ್ತು ಮಲಗ್ತಾನೆ. ಬೆಳಿಗ್ಗೆ 5:30-6 ಗಂಟೆಗೆ ಅವ್ರು ಹೊರಟಿತ್ತು. ಸೊ ನೋಡ್ತಿರ್ಬೋದು. ಸೊ ಆವಾಗಲೇ ನಾನು ವೀಡಿಯೋ ಎಲ್ಲ ಮಾಡಿದ್ದು. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದೆ. ಸೊ ವೀಡಿಯೋಗೋಸ್ಕರ ಆ ಡ್ರೆಸ್ ಹಾಕಿದ್ದಷ್ಟೇ. ಸೊ ಇಲ್ಲಾಂದರೆ ಡೈಲಿ ಆ ಥರ ಕುರ್ತಾ ಹಾಕ್ಕೊಂಡು ಈ ಶೆಕೆಯಲ್ಲಿ ಇರೋಕ್ಕಾಗಲ್ಲ. ಸೊ ಇನ್ನೇನು ವೀಡಿಯೋ ಮಾಡೋ ಟೈಮಲ್ಲಿ ಈ ಟ್ರೈಪೋಡ್ ಒಂದು ಹೊರಗಡೆ ಇಟ್ಟಿದ್ದೆ. ಸೊ ಇನ್ನೊಂದು ಎತ್ತಿಟ್ರೆ ಆಯಿತು. ಸೊ ಸುಮ್ಮನೆ ಕುತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು. ಟೈಮ್ ಆಲ್ರೆಡಿ 4:30 ಆಗಿದೆ. ಇವಾಗ ನಮ್ಮಮ್ಮ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು. 4:35 ಕಾಫಿ ಎಲ್ಲ ಬಂದುಬಿಡ್ತಾರೆ ಅವರು. ಸೊ ಇದೊಂದು ಸ್ವಲ್ಪ ಎತ್ತಿಟ್ಟು ಮನೆ ಕ್ಲೀನ್ ಮಾಡೋದು ಏನೂ ಇಲ್ಲ, ಎಲ್ಲ ಕ್ಲೀನ್ ಇದೆ ಆಲ್ರೆಡಿ. ಜಾಸ್ತಿ ಜನ ಇದ್ದರೆ ಮಾತ್ರ ಕ್ಲೀನ್ ಮಾಡ್ತಾ ಇರಬೇಕು, ಯಾರು ಇಲ್ವಲ್ಲ. ಸೊ ಕ್ಲೀನಾಗೇ ಇದೆ. ಬಟ್ ಅಮ್ಮ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ ಹಾಕು ಅಂತ ಹೇಳಿದರು. ಸೊ ಅದನ್ನಾದರೂ ಮಾಡ್ತೀನಿ ಇವಾಗ ಹೋಗ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಬಾಳೆಹಣ್ಣು ಎಷ್ಟು ಇದೆ ಅಂತ. ಮೊನ್ನೆ ನಮ್ಮ ಅಕ್ಕನ ಕರ್ಕೊಂಡು ಹೋಗಕ್ಕೆ ಬಂದಾಗ ನಮ್ಮ ಅಣ್ಣ ಬಂದಿದ್ದ. ಸೊ ಊರಿಂದ ಇದೆಲ್ಲ ಕಾಯಿದೆ. ಸೊ ಇದು ಮಾತ್ರ ಹಣ್ಣು ಇನ್ನೂ ಎಷ್ಟೊಂದು ಇತ್ತು. ನಮ್ಮ ಪಕ್ಕದ ಮನೆಯವ್ರಿಗೆಲ್ಲ ಕೊಟ್ವಿ, ಯಾಕಂದರೆ ಇರೋದು ಇವಾಗ 3 ಜನ ನಾವು ಮನೇಲಿ. ಸೊ ಕಾಯಿ ಖಂಡಿತ ಆಗೋಲ್ಲ ಇದು ಬೇಗ. ಸೊ ಇದನ್ನು ಕಾಯಿದೆ, ಸೊ ನಡೆಯುತ್ತೆ. ಬಟ್ ಇದು ಬೇಗ, ಈಗ ನೋಡಿ ಆಲ್ರೆಡಿ ಹಣ್ಣು ತುಂಬ ಆಗಿಬಿಟ್ಟಿದೆ. ನಾನು ಅಮ್ಮಗೆ ಹೇಳ್ತಾ ಇದ್ದೆ ಏನಾದರೂ ಬೇರೆ ಮಾಡಬೇಕು, ತಿನ್ನೋಕ್ಕಾಗಲ್ಲ ಇಷ್ಟೊಂದು ಹಣ್ಣೆಲ್ಲ ಅಂತ. ಸೊ ಇವಾಗಂತೂ ಮನೇಲಿ ನಾನು ಒಬ್ಬಳೇ ಇರ್ತೀನಿ, ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ನನಗೂ. ಸೊ ಈ ಥರ ಏನಾದರೂ ಕೆಲಸ ಹೇಳಿ ಹೋಗಿರ್ತಾರೆ ನಮ್ಮಮ್ಮ, ಬಟ್ಟೆ ಹಾಕೋದಾಗಿರಲಿ ಅಥವಾ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಹೇಳಿರ್ತಾರೆ. ಸೊ ಅದನ್ನೆಲ್ಲ ಮಾಡ್ತಾಯಿರ್ತೀನಿ. ಇವತ್ತು ಅಷ್ಟೇ ಬಟ್ಟೆ ಹಾಕೋದಿತ್ತು. ಸೊ ಅದನ್ನ ಬಟ್ಟೆನೆಲ್ಲ ಹಾಕ್ತಾಯಿದ್ದೆ ಮಿಷಿನ್ಗೆ. ಸೊ ಬಟ್ಟೆ ಹಾಕಿ ಆದಮೇಲೆ ಹೊರಗಡೆ ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಆಯಿತು. ಸೊ ಅದನ್ನೆಲ್ಲ ತೆಗೆದಿಟ್ಟೆ, ಯಾಕಂದರೆ ಮೊಬೈಲ್ನ ಇಡೀ ದಿನ ನೋಡ್ಕೊಂಡು ಕೂತ್ರೂ ನೆಟ್ ಕೂಡ ಖಾಲಿ ಆಗುತ್ತೆ, ಮತ್ತು ತುಂಬ ಸ್ಟ್ರೆಸ್ಸು ಆಗುತ್ತೆ ಕಣ್ಣಿಗೆ.
ಸೊ ಫುಲ್ ಡೇನು ನೋಡೋಕ್ಕಾಗಲ್ಲ. ಸೊ ಅದು ಇದು ಏನಾದರೂ ಸ್ವಲ್ಪ ಕೆಲಸ ಮಾಡ್ತಾ ಇರ್ತೀನಿ ನಾನು. ಹಾಗೆ ಇವಾಗ ನನ್ನ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗಬೇಕು. ಅದು ಕೂಡ ನಡೀತಾ ಇದೆ. ಹಾಗೆ ಇನ್ನೂ ಒಂದು ಸ್ವಲ್ಪ ದಿನದಲ್ಲೇ ಮತ್ತು ಊರಿಗೆ ಹೋಗುತ್ತಿದೆ ಒಂದು ನಾಮಕರಣಕ್ಕೆ. ಸೊ ಒಂದು ಸ್ವಲ್ಪ ಈ ಮಂತ್ ಅಂತೂ ಫುಲ್ ಬ್ಯುಸಿನೇ ಇದೆ. ಅದು ನಾಮಕರಣ ಮೋಸ್ಟ್ಲಿ 14th ಫಿಕ್ಸ್ ಆಗುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಬರ್ಬೇಕು ನಾನು, ಯಾಕಂದರೆ ಎಕ್ಸಾಮ್ ಇದೆ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ತೀನಿ. ಸೊ ಈ ಮಂತ್ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದು ಆ ಥರನೇ ಇದೆ. ಬಟ್ ಸ್ಟಿಲ್ ನಾನು ವೀಡಿಯೋಸ್ ಮಾಡ್ತೀನಿ, ವೀಡಿಯೋಸ್ ಅಂತೂ ಬಿಡಲ್ಲ. ಯಾಕಂದರೆ ನನಗೆ ಇವಾಗ ಇನ್ನೂ ಒಂದು 2-3 ತಿಂಗಳಂತೂ ರಜೆ ಇರುತ್ತೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಂಟೆಂಟ್ಸ್ ಕೊಟ್ಟು ಮಾಡ್ತಿದ್ದೀನಿ ವೀಡಿಯೋಸ್ನ. ವ್ಲಾಗ್ಸ್ ಮಾತ್ರ ತುಂಬ ದಿನ ಆಗಿತ್ತು ಸ್ಟಾಪ್ ಮಾಡಿರ್ಲಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಸೊ ಗೊತ್ತಿಲ್ಲ ಊರಲ್ಲಿ ವ್ಲಾಗ್ಸ್ ಎಲ್ಲ ಎಷ್ಟು ಮಾಡೋಕ್ಕಾಗುತ್ತೆ ಅಂತ. ಬಟ್ ಖಂಡಿತ ನಾನು ರೆಗ್ಯುಲರ್ ವೀಡಿಯೋಸ್ ಏನು ಹಾಕ್ತೀನಿ ಆ ಥರ ವೀಡಿಯೋಸ್ ಅಂತೂ ಖಂಡಿತವಾಗ್ಲೂ ಹಾಕ್ತೀನಿ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ನನ್ನ ವೀಡಿಯೋಸ್ನ ಹೋಗಿ ಚೆಕ್ ಮಾಡ್ಬೋದು. ಸೊ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನಿಮ್ಗೆ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ಸು ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳಿದೆ, ಹೋಗಿ ಒಂದ್ಸತಿ ಚೆಕ್ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಸೊ ಇನ್ನೇನು ಬಟ್ಟೆ ಕೂಡ ಇತ್ತು, ಸ್ವಲ್ಪ ಮಡ್ಚಿಟ್ಟೆ. ಭಾಳ ಏನಿರಲಿಲ್ಲ, ಬಟ್ಟೆ ಇಷ್ಟೇ ಇತ್ತು. ಸೊ ಇದನ್ನೆಲ್ಲ ಮಡ್ಚಿಟ್ಟೆ. ಅಲ್ಲಿ ಮಿಷಿನ್ ಕೂಡ ಹಾಕಿದ್ದೀನಿ ಇವಾಗ. ಸೊ 5:30 ಆಗಿದೆ ಇವಾಗ ಟೈಮ್ ಬಂದು. ಸೊ ಇನ್ನೂ ಅಮ್ಮ ಬಂದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಮೆಷಿನ್ ಕೂಡ ಹಾಕಿದ್ದೆ ಅಲ್ವಾ, ಸೊ ಅದೆಲ್ಲ ಆಗಿದೆ. ಬಟ್ಟೆ ರೌಂಡ್ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಮತ್ತೆ ಸ್ಮೆಲ್ ಆಗುತ್ತೆ ಒಂಥರ, ಕ್ಲೋಸ್ ಇರ್ತಾರೆ ಮೆಷಿನ್ ಅಂತ. ಸೊ ಅದನ್ನ ಸ್ವಲ್ಪ ಒಣಗಾಕಿ ಏನಾದರೂ ಬೇರೆ ಮಾಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ನಾನು. ಸೊ ಇದು ಹಳೆ ಕ್ಲಿಪ್ಪಿಂಗ್ಸ್ ಚಿಕ್ಕದಿತ್ತು ಸ್ವಲ್ಪ, ಸೊ ಅದನ್ನ ಆ್ಯಡ್ ಮಾಡಿದೆ ಅಷ್ಟೇ. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.